ನಮಸ್ಕಾರ. ಇವತ್ತಿನ ಈ ವಿಶೇಷ ದೃಶ್ಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಅದ್ಭುತವಾದ ಹಾಗೂ ಸ್ಫೂರ್ತಿದಾಯಕವಾದ ಪಯಣದ ಬಗ್ಗೆ ಮಾತಾಡಲಿದ್ದೇವೆ. ವಿಶೇಷವಾಗಿ ವೆಂಕಟಾಪುರ ವಿಸ್ತಾರ ವಾರಿಯರ್ಸ್ ತಂಡದ ನಾಯಕರಾದ ಕಟ್ಟೆ ಎರ್ರಿಸ್ವಾಮಿಯವರು ಈ ವಿಚಾರದ ಕುರಿತು ಹಂಚಿಕೊಳ್ತಾರೆ ಅಂದ್ರೆ ಅಲ್ಲೇನೂ ವಿಶೇಷತೆ ಇರುತ್ತೆ ಅಲ್ವಾ? ಹಾಗಾದ್ರೆ ಮತ್ಯಾಕೆ ತಡ, ಬನ್ನಿ ವಿಸ್ತಾರ ವಾರಿಯರ್ಸ್ ತಂಡದ ಈ 66 ದಿನಗಳ ರೋಮಾಂಚಕ ಪಯಣ ಹೇಗಿತ್ತು ಅನ್ನೋದನ್ನ ನೇರವಾಗಿ ಅರ್ಥ ಮಾಡಿಕೊಳ್ಳೋಣ. ವಿಶ್ವದ ಆಳಕ್ಕೆ ಇಳಿಯೋದಕ್ಕೂ ಮುಂಚೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಗಹನವಾದ ತತ್ವದ ಮೇಲೆ ನಿಲ್ಲಿಸಬಹುದು. ಅದೇನಪ್ಪಾ ಅಂದ್ರೆ, ನೀವೇನೂ ಹುಡುಕ್ತಿರುವೀರಾ, ಅದು ನಿಮ್ಮನ್ನು ಹುಡುಕ್ತಿದೆ. ಹೌದು, ಜೀವನದಲ್ಲಿ ನಾವು ಏನನ್ನ ಅತ್ಯಂತ ಶ್ರದ್ಧೆಯಿಂದ ಅರಸುತ್ತೇವೆಯೋ ಆ ಗುರಿ ಕೂಡ ನಮ್ಮನ್ನೇ ಹುಡುಕೊಂಡು ಬರುತ್ತೆ. ಈ 66 ದಿನಗಳ ಪಯಣವೇ ಇದಕ್ಕೆ ಜೀವಂತ ಸಾಕ್ಷಿ. ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹಾಗಾದರೆ ಈ ಸ್ಪೆಷಲ್ ಜರ್ನಿ ಶುರುವಾಗಿದ್ದು ಹೇಗೆ ಅಂತ ನೋಡೋಣ. ಗ್ರಾಮೀಣ ಮಟ್ಟದಿಂದ ಹಿಡಿದು ನಗರದವರೆಗೂ ಇರುವ ಪಾಲಕರು, ಯುವಕರು, ಮಕ್ಕಳು ಹಾಗೂ ಶಿಕ್ಷಕರನ್ನ ಒಂದೇ ವೇದಿಕೆಗೆ ತಂದು ಅವರಲ್ಲಿ ಜ್ಞಾನದ ಬೆಳಕು ಮೂಡಿಸುವಂತಹ ಒಂದು ದೊಡ್ಡ ಉದ್ದೇಶದಿಂದ ಈ ವೆಬಿನಾರ್ ಉಪಕ್ರಮ ಶುರುವಾಯಿತು. ಇದು ಬರೀ ಒಂದು ಕ್ಲಾಸ್ ಅಲ್ಲ, ಇಡೀ ಜೀವನದ ದೃಷ್ಟಿಕೋನವನ್ನೇ ವಿಸ್ತಾರಗೊಳಿಸುವ ಒಂದು ಪ್ರಯತ್ನ. ಫೆಬ್ರವರಿ 27, 2026 ಈ ದಿನಾಂಕವನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈ ದೊಡ್ಡ ಬದಲಾವಣೆ ಶುರುವಾಗಿದ್ದು ಅವತ್ತೇ. ಆದ್ರೆ ಗೊತ್ತಾ, ಯಾವುದೇ ದೊಡ್ಡ ಬದಲಾವಣೆ ಒಂದೇ ದಿನದಲ್ಲಿ ಆಗೋದಿಲ್ಲ. ಆರಂಭದಲ್ಲಿ ಈ ಪಯಣದಲ್ಲಿ ಇದ್ದದ್ದು ಕೇವಲ 7 ಜನ ಸಮರ್ಪಿತ ವಾರಿಯರ್ಸ್. ಹೌದು, ಕೇವಲ 7 ಜನ. ಆದ್ರೆ ಅವರ ಆ ಪ್ರಾಮಾಣಿಕ ಹಾಗೂ ದೃಢವಾದ ಸಂಕಲ್ಪವೇ ಇವತ್ತು ಈ ದೊಡ್ಡ ಕ್ರಾಂತಿಗೆ ಅಡಿಪಾಯ ಹಾಕಿದೆ. ನೋಡ್ತಿದ್ದಂತೆ ಈ ಸಂಖ್ಯೆ ಹೇಗೆ ಬೆಳೀತು ಅನ್ನೋದು ನಿಜಕ್ಕೂ ಅಚ್ಚರಿ. ಕೇವಲ 7 ಜನರಿಂದ ಶುರುವಾದ ಈ ತಂಡ ಬಹುಬೇಗನೆ 20 ಜನ ಬದ್ಧತೆಯುಳ್ಳ ವಾರಿಯರ್ಸ್ಗಳನ್ನ ತನ್ನ ತೆಕೆಗೆ ತೆಗೆದುಕೊಂಡಿದೆ. ಇದು ಏನನ್ನ ತೋರಿಸ್ತೆ ಅಂದ್ರೆ, ಒಳ್ಳೆಯ ಉದ್ದೇಶವಿದ್ದಾಗ ನಾವು ಕರೆ ಕೊಡಬೇಕಾಗಿಲ್ಲ, ಜನ ತಾವಾಗಿ ಬಂದು ಸೇರ್ಕೊಳ್ತಾರೆ. ಇದೊಂದು ರೀತಿ ಮ್ಯಾಗ್ನೆಟ್ ತರ ಕೆಲಸ ಮಾಡಿದೆ. ಈ ಅದ್ಭುತವಾದ ಬೆಳವಣಿಗೆಗೆ ಹಾಗೂ ಒಗ್ಗಟ್ಟಿಗೆ ಅಸಲಿ ಕಾರಣ ಏನು ಅಂತ ಯೋಚಿಸ್ತಾ ಇರ್ಬೋದು. ಇದರ ಗುಟ್ಟು ಅಡಗಿರೋದೇ ಅವರ ಅಚಲವಾದ ದಿನಚರಿಯಲ್ಲಿ. ಪ್ರತಿದಿನ ಬೆಳಿಗ್ಗೆ ಸರಿಯಾಗಿ 4:55 ಅಂದ್ರೆ ಸೂರ್ಯ ಹುಟ್ಟುವ ಮುನ್ನವೇ ಇವರ ದಿನ ಶುರುವಾಗಿರುತ್ತೆ. ಮಳೆಯಿರ್ಲಿ, ಚಳಿಯಿರ್ಲಿ, ನೋ ಎಕ್ಸ್ಕ್ಯೂಸಸ್. ಆ ಮುಂಜಾನೆಯ ಸಮಯವನ್ನ ಪಾಲಿಸುವ ಅವರ ಶಿಸ್ತು ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂತಹುದು. ಈ ಮುಂಜಾನೆ ಸೆಷನ್ ಪ್ರಮುಖವಾಗಿ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದು ಧ್ಯಾನ. ಇದು ಮೈಂಡ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಫೋಕಸ್ ತರುತ್ತೆ. ಎರಡನೇದು ಪಾಸಿಟಿವ್ ಅಫರ್ಮೇಷನ್ಸ್, ಅಂದರೆ ಸಕಾರಾತ್ಮಕ ದೃಢೋಕ್ತಿ. ಇದು ಇಡೀ ದಿನಕ್ಕೆ ಬೇಕಾದ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಇನ್ನು ಮೂರನೇದು ಓಂಕಾರ ಉಚ್ಚಾರಣೆ. ಈ 3 ಸ್ಟೆಪ್ಸ್ ಇಡೀ ದಿನಕ್ಕೆ ಬೇಕಾದ ಎನರ್ಜಿ ಮತ್ತೆ ಆಧ್ಯಾತ್ಮಿಕ ಸಿದ್ಧತೆಯನ್ನ ಪಕ್ಕಾ ಸೆಟ್ ಮಾಡುತ್ತೆ. ಈ ಮೈಂಡ್ಸೆಟ್ ರೂಟೀನ್ ಮುಗಿದ ತಕ್ಷಣ ಮುಂದೇನು? ಅಲ್ಲಿಂದ ಶುರುವಾಗುತ್ತೆ ಬೌದ್ಧಿಕ ವಿಕಾಸ, ಅಂದ್ರೆ ಜ್ಞಾನದ ವಿಸ್ತಾರ. ಇಲ್ಲಿ ಪ್ರತಿಯೊಬ್ಬ ವಾರಿಯರ್ ಕೂಡ 20 ನಿಮಿಷಗಳ ಕಾಲ ತಾವೇ ಖುದ್ದಾಗಿ ಪ್ರಸ್ತುತಿ ನೀಡ್ತಾರೆ. ಅಂದ್ರೆ ಇದು ಕೇವಲ ಕೇಳಿಸ್ಕೊಳ್ಳೋ ಕ್ಲಾಸ್ ಅಲ್ಲ, ತಾವೇ ಕಲ್ತು ಬೇರೆಯವರಿಗೂ ಕಲಿಸುವಂತ ಅತ್ಯಂತ ಪರಿಣಾಮಕಾರಿ ಪ್ರಕ್ರಿಯೆ. ಇಲ್ಲಿ ಕವರ್ ಆಗೋ ವಿಷಯಗಳನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕೇವಲ 1-2 ಟಾಪಿಕ್ ಅಲ್ಲ. ಗರ್ಭ ಸಂಸ್ಕಾರ, ಉತ್ತಮ ಪಾಲನೆಗಾಗಿ ಮೈ ಪೇರೆಂಟಿಂಗ್, ವೃತ್ತಿಜೀವನಕ್ಕೆ ದಾರಿ ತೋರುವ ಫೋಕಸ್ ಕರಿಯರ್ ಕ್ವೆಸ್ಟ್, ಶಿಕ್ಷಕರಿಗಾಗಿಯೇ ಇರುವ ಟೀಚರ್ ಫ್ಯೂಚರ್. ಅಷ್ಟೇ ಅಲ್ಲ, ಇಂದಿನ ಲೇಟೆಸ್ಟ್ ಟೆಕ್ನಾಲಜಿಯಾದಂತಹ ಕನ್ನಡ AI ಕ್ರಾಂತಿ ಬಗ್ಗೆನೂ ಇಲ್ಲಿ ಚರ್ಚೆಯಾಗುತ್ತೆ. ಅಂದ್ರೆ ಹುಟ್ಟಿನಿಂದ ಹಿಡಿದು ಭವಿಷ್ಯದ ತಂತ್ರಜ್ಞಾನದವರೆಗೆ ಎಲ್ಲವನ್ನೂ ಒಂದೇ ಸೂರಿನಡಿ ತಂದಿದ್ದಾರೆ. ಎಂಥ ಅದ್ಭುತ ಐಡಿಯಾ ಅಲ್ವಾ? ಈ ಎಲ್ಲ ಪ್ರಸ್ತುತಿ ಚರ್ಚೆಗಳು ಮುಗಿದ್ಮೇಲೆ ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ವಂದನಾರ್ಪಣೆ ಮಾಡ್ತಾರೆ. ಆದರೆ ಈ ಇಡೀ ಸೆಷನ್ ಎಂಡ್ ಆಗೋದು ಒಂದು ಪವರ್ಫುಲ್ ಘೋಷವಾಕ್ಯದೊಂದಿಗೆ. ಅದೇ ಎಕ್ಸ್ಪ್ಲೋರ್ ಇನ್ಫಿನಿಟಿ, ಎಕ್ಸ್ಪ್ಲೋರ್ ಇನ್ಫಿನಿಟಿ, ಎಕ್ಸ್ಪ್ಲೋರ್ ಇನ್ಫಿನಿಟಿ ಆ್ಯಂಡ್ ಇವಾಲ್ವ್. ನಮ್ಮ ಸಾಮರ್ಥ್ಯಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಅನಂತದವರೆಗೆ ಹುಡುಕಾಟ ನಡೆಸಿ ನಾವೆಲ್ಲರೂ ನಿರಂತರವಾಗಿ ಬೆಳಿಬೇಕು ಅನ್ನೋದೇ ಇದರ ಅಸ್ಲಿ ಅರ್ಥ. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಇದರಿಂದ ನಿಜವಾಗ್ಲೂ ಏನಾದ್ರೂ ಬದಲಾವಣೆ ಆಯ್ತಾ? ಖಂಡಿತ ಆಯ್ತು. ಕೇವಲ 66 ದಿನಗಳ ಈ ಸತತ ಅಭ್ಯಾಸದ ನಂತರ ಮನುಷ್ಯನ ಮನಸ್ಸು ಹಾಗೂ ಅವರ ಸಂಬಂಧಗಳಲ್ಲಿ ಆಗಿರುವ ಆ ಅದ್ಭುತ ಪರಿವರ್ತನೆಯೇ ಈ ವಿಶ್ಲೇಷಣೆಯ ಎಮೋಷನಲ್ ಹೈಲೈಟ್. ನೋಡಿ, ಆರಂಭದ ದಿನಗಳಲ್ಲಿ ಸಹಜವಾಗಿ ಸಣ್ಣಪುಟ್ಟ ಮನಸ್ತಾಪ, ಕೋಪ, ಮುನಿಸು, ಸ್ವಲ್ಪ ಅಸೂಯೆ ಇವೆಲ್ಲ ಇದ್ದೇ ಇತ್ತು. ಅದು ಮನುಷ್ಯನ ಸಹಜ ಗುಣ. ಆದರೆ ಈ ವೆಬಿನಾರ್ನ ಆಳವಾದ ಶಕ್ತಿ ಆ ಎಲ್ಲ ನೆಗೆಟಿವ್ ಎಮೋಷನ್ಸ್ಗಳನ್ನು ಪೂರ್ತಿಯಾಗಿ ಕರಗಿಸ್ಬಿಟ್ಟಿದೆ. ಈಗ ಜಾಗದಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಒಗ್ಗಟ್ಟಿನ ಭಾವನೆ ಬೇರೂರಿದೆ. ಅಡೆತಡೆಗಳು ಮಾಯವಾಗಿ ಒಂದು ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಗಿದೆ. ಇದೇ ಈ ಪಯಣದ ಬಿಗ್ಗೆಸ್ಟ್ ಸಕ್ಸಸ್. ಈ
66 ದಿನಗಳ ಮೈಲಿಗಲ್ಲನ್ನ ಯಶಸ್ವಿಯಾಗಿ ತಲುಪಿದ ಖುಷಿಯಲ್ಲಿ ವೆಂಕಟಾಪುರ ವಿಸ್ತಾರ ವಾರಿಯರ್ಸ್ ತಂಡದ ನಾಯಕರಾದ ಕಟ್ಟೆ ಎರಿಸ್ವಾಮಿ ಅವರ ಮಾತುಗಳಲ್ಲಿ ಆ ಕೃತಜ್ಞತೆ ಎದ್ದು ಕಾಣ್ತಾ ಇತ್ತು. ಹಾಗೆ ಮುಂದೇನು ಮಾಡಬೇಕು ಅನ್ನೋ ಕ್ಲಾರಿಟಿ ಕೂಡ ಅವರಲ್ಲಿತ್ತು. ಈ ಇಡೀ ಪ್ರಕ್ರಿಯೆಗೆ ಒಂದು ರೂಪಗೊಟ್ಟು ಮಾರ್ಗದರ್ಶನ ನೀಡಿ ಬೆನ್ನೆಲುಬಾಗಿ ನಿಂತ ದಾರ್ಶನಿಕರಾದ ಶ್ರೀ ಮಹೇಶ್ ಮಾರ್ಷಲ್ ಸರ್ ಹಾಗೂ ಪ್ರತಿಭಾ ಮೇಡಮ್ ಅವರಿಗೆ ಅವರು ತುಂಬು ಹೃದಯದ ಧನ್ಯವಾದ ತಿಳಿಸಿದ್ದಾರೆ. ಜೊತೆಗೆ ದಿನ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಡೆಡಿಕೇಶನ್ ತೋರಿಸಿದ ಸಮಸ್ತ ವಾರಿಯರ್ಸ್ ತಂಡಕ್ಕೆ ಹಾಗೂ ಇದೆಲ್ಲದಕ್ಕೂ ಮಿಗಿಲಾಗಿ ಈ ಇಡೀ ಯೂನಿವರ್ಸ್ಗೆ ಅಂದ್ರೆ ಆ ವಿಶ್ವಶಕ್ತಿಗೆ ಒಂದು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಬಿಡಿ. ಈ 66 ದಿನಗಳ ಯಶಸ್ಸು ಕೇವಲ ಒಂದು ಟ್ರೈಲರ್ ಅಷ್ಟೇ. ಈಗ ಈ ತಂಡದ ಮುಂದಿನ ಟಾರ್ಗೆಟ್ ಏನ್ ಗೊತ್ತಾ? ಬರೋಬ್ಬರಿ 1000 ದಿನಗಳ ಬೃಹತ್ ಸಂಕಲ್ಪ. ಹೌದು, ವಿಸ್ತಾರ ಜಿಂದಗಿ ಸಂಸ್ಥೆಯ ಈ ಜ್ಞಾನದ ಬೆಳಕನ್ನ ಕೇವಲ ಒಂದು ಊರಿಗೆ ಸೀಮಿತ ಮಾಡದೆ ಇಡೀ ದೇಶಾದ್ಯಂತ ಪಸರಿಸಬೇಕು ಅನ್ನೋದು ಇವರ ಮುಂದಿನ ಬಹುದೊಡ್ಡ ಹಾಗೂ ಮಹತ್ವಾಕಾಂಕ್ಷೆಯ ಗುರಿ. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ, ಕೇವಲ 66 ದಿನಗಳಲ್ಲಿ ಕೇವಲ 20 ಜನರ ತಂಡದಲ್ಲಿ ಇಷ್ಟೊಂದು ಆಳವಾದ ಪಾಸಿಟಿವ್ ಆದ ಬದಲಾವಣೆ ತರಲು ಸಾಧ್ಯ ಆಯಿತು ಅಂದ್ರೆ ಮುಂಬರುವ 1000 ದಿನಗಳಲ್ಲಿ ಈ ಪ್ರಕ್ರಿಯೆ ಇಡೀ ದೇಶದಾದ್ಯಂತ ಎಂತಹ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸ್ಬೋದಲ್ವಾ? ಸಮಾಜದ ಬಹುದೊಡ್ಡ ಬದಲಾವಣೆ ಶುರುವಾಗೋದು ನಮ್ಮೊಳಗಿನ ಒಂದು ಸಣ್ಣ ಶಿಸ್ತಿನಿಂದಲೇ ಅನ್ನೋ ಈ ಆಳವಾದ ಚಿಂತನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ.